ಯಾರವ್ರ ನಮ್ಮ ಹಿತ್ತಲಾಗ? ನಾರಿ ಈ ಹೋರಿ ಹಳೆ ಮಾಲೀಕ. ಓ, ಹೋರಿ ಎಕ್ಸ್ ಮಾಲಕ. ನೀವೇನ್ ಈ ಕಡೆ? ಅದು ಹೋರಿ ನೋಡಿ ಬಹಳ ದಿನ ಆಗಿತ್ರಿ, ಅದಕ್ಕೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಹೋರಿ ಬಾಳ್ ಜೋರ್ ಹಬ್ಬ ಮಾಡ್ತೈತಿ ಅಂತ ಕೇಳಿದ್ವಿ. ಕೇಳ್ತೀರಲ್ಲ, ಶಡ್ ಹೊಡೆದ್ ಮಿಂಡನ್ ಮಕ್ಕಳಿಗೆ ಸುಡ್ಗಾಡ್ ತೋರಿಸಿದ್ ಹುಲಿ ಇದು. ಓ, ಆ ರೇಂಜಿಗೆ ಹಬ್ಬ ಮಾಡ್ತೈತೆ? ಹಂಗಂದ್ರೆ ಇಲ್ಲಿವರೆಗೂ ಯಾವತ್ತೂ ಹರಿಸ್ಕೊಂಡಿಲ್ಲನೆ. ಈ ಸಲ ನಿಮ್ ಹೋರಿನ ಅಡ್ಡ ಗಡಿ ಕೊಬ್ಬರಿ ಹಾಕ್ತೀನಿ ಅಂದ ಮಕ್ಕಳೆಲ್ಲ ನಮ್ ಹೋರಿ ಬಂದ್ರೆ ಸಾಕ ಸೈಲೆಂಟ್ ಆಗಿ ಸೈಡ್ ನಿಲ್ತಾರ ಅಂತ ಹೋರಿ ನಮ್ದು. ಓ, ಹಂಗಂದ್ರೆ ಈ ಸಾರಿ ಹಾವೇರಿ ಹಬ್ಬದ ಬಂಪರ್ ಭವನ ಪಕ್ಕಾ ತರ್ತೈತಿ. ಹೋರಿ ಮಾಲಕ್ ಅದ ನನ್ನ ಎಕ್ಸ್. ಈ ಸಲ ಹೋರಿ ಹಬ್ಬದಾಗ ಬಂಪರ್ ಬಹುಮಾನ ಫಿಕ್ಸ್. ಆದ್ರೂ ಈ ಹೋರಿ ಅಂದ್ರೆ ನನಗ ಬಹಳ ಇಷ್ಟ ರೀ. ಈ ಎತ್ತನ ಚಂದಾಗ ನೋಡ್ತೀರಿ. ಈ ಎತ್ತ ನಿಮಗ್ ಜೀವ ಅಷ್ಟ ಆದ್ರ ನಮ್ ರೈತರಿಗೆ ಜೀವದ ಜೊತೆಗ್ ಜೀವನ. ಇದನ್ ಚಂದ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಬಹಳ ಖುಷಿ ಆಯ್ತ್ರಿ ರಾಮ. ಒಳ್ಳೆ ಮಾಲಕ್ ಸಿಕ್ಕಾಳ ನಿನಗ, ಚಂದಾಗ ನೋಡ್ಕೊಂತಾಳ ಅನಸ್ತತಿ. ಬರ್ತೇನ್ರಿ. ಅಯ್ಯಲ್ಲ, ಊಟ ಮಾಡ್ಕೊಂಡು ಹೋಗ್ರಲ್ಲ. ಬ್ಯಾಡ್ರಿ, ನಮ್ ಹೋರಿ ನೋಡಿದ್ನಲ್ಲ ಹೊಟ್ಟೆ ತುಂಬ್ದಂಗ ಆತ. ಬರ್ತೇನ್ರಿ. ಹುಡುಗ ನೋಡಾಕ್ ಚಂದದನ, ಆದ್ರ ಹೋರಿ ಹುಚ್ಚು ಮಾತ್ರ ಬಹಳ ಐತಿ. ಹೋರಿ ನೋಡಾಕ್ ಬಂದಿದ್ವಿ. ಹಾ ರೀ, ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್. ಮಾರಿದ್ ಹೋರಿನ ದಿನಾ ನೋಡಾಕ್ ಬರ್ತಾನಂದ್ರ ನಂಗ್ ಯಾಕ ಡೌಟ್ ಹೊಡ್ಯಾತೈತ್ಲೆ ಪಾರಿ. ಯಾಕ? ಅಂದ್ರ ಕೊಟ್ಟ ಹೆಣ್ಣು ಕುಲುಕ್ ಹೊರಗ, ಹಂಗ ಮಾರಿದ್ ಹೋರಿ ಮನಿಯಿಂದ ಹೊರಗ ಅಂತಾರ. ಇವ ದಿನಾ ಹೋರಿ ನೋಡಾಕ ಬರ್ತಾನಂದ್ರ ಹುಚ್ಚತೋ ಗಡ್ಬಡ್ ಹೈಲೆ. ಅಂತದೇನಿಲ್ಲ, ಅವ ಹೋರಿನ ಬಾಳ ಹಚ್ಕೊಂಡಾನ, ಅದಕ್ ನೋಡಾಕ್ ಬಂದಾನ. ಅಲ್ಲೆಲ್ಲಿ ಮಿಸ್ ಹೊಡ್ಯಾಕತ್ತಿರೋದು. ಗುಮ್ಮನ್ ಗುಸ್ಕ ಮನ್ಯಾಗ ಇಟ್ಟಿದ್ ಹೋಳ್ಗಿ ಎಲ್ಲಾ ಗೊತ್ತಿಲ್ದಂಗ್ ಖಾಲಿ ಮಾಡಿದ್ನಂತ. ಹಂಗಲ್ಲೇ ಇವ. ಏನ್ ಹೇಳಾತಿಲ್ಲ ನೀನ್? ಅವ ಹೋರಿ ನೋಡಾಕ್ ಬರಾತಿಲ್ಲ, ಹೋರಿ ನೋಡೋ ನೆಪದಾಗ ನಿನ್ ನೋಡಾಕ್ ಬರಾತಾನ. ನನ್ನ ಯಾಕೆ ನೋಡಕ್ ಬಿಡ್ತಾನ? ಅಲ್ಲೆಲ್ಲೇ ಪಾಯಿಂಟ್ ಇರೋದು. ಯಾಕಂದ್ರ ಈಗಿನ ಕಾಲದ ಹುಡುಗರು ಅದಾರ್ಲ, ಯಾವ್ದಾರ ಹುಡುಗಿ ಜಸ್ಟ್ ನೋಡಿದ್ರು ಸಾಕು ಆಕಿದು ಜನ್ಮನ ಜಾಲಾಡ್ತಾರ. ಅಂತದ್ರಾಗ ನೀ ಅವನ್ನ ದಿನಾ ಊಟಕ್ ಮನಿಗ್ ಕರಿತಿದ್ದಿ, ಬಿಟ್ಟರ ಬಿಡ್ತಾನ ಅವ? ಈಗ ಆಲ್ರೆಡಿ ಅವ ಯೋಚನೆ ಮಾಡ್ತಿರ್ತಾನ ಮದ್ವಿ ಊಟ ಯಾವಾಗ ಹಾಕ್ಸದ ಅಂದ. ಓಹೋ, ಹಿಂಗೈತನ ಇದ್ ಮ್ಯಾಟ್ರ್? ಹಿಂಗೈತೆಲ್ಲ, ಹಿಂಗ ಇರೋದದ. ಹಂಗಂದ್ರೆ ಯೋಚನೆ ಮಾಡ್ಬೇಕು. ಹುಡುಗ್ ಚಲೋ ಅದಾನಂತೀಯ? ದೂರದಿಂದ ನೋಡ್ದೆ. ಹುಡುಗ ನೋಡಾಕ ರಾಗಿ ಹಿಟ್ಟಿದ್ದಂಗಿದ್ರನ ಮನಸ್ಸ ಜೋಳದ ಹಿಟ್ಟಿದ್ದಂಗ ಐತಿ. ದಿನಾ ಹೋರಿ ಮುಖ ನೋಡಾಕ್ ಬರ್ತಾನಂದ್ರ ಅವ ಒಳ್ಳೆಯವನ ಇರ್ಬೇಕಲ್ಲ? ಒಳ್ಳೆವನ್ನದು ಬಿಡ, ನಾಳೆ ಅವ ನಿಮ್ ಮನಿ ಹತ್ರ ಬಂದ ಅಂದ್ರೆ ಏಕ್ ಮಾರ್ ದೋತು ಕೂಡ ಅಷ್ಟ. ಬರ್ಲಿ ಅವ್ ನಾಳೆ. ಓಯ್, ಊಟಕ್ ಬ್ಯಾಡ್ರಿ, ಇವತ್ತ ಊಟ ಮಾಡಿ ಬಂದಾನಿ. ನಾ ಏನ್ ಊಟಕ್ ಕರ್ದಿಲ್ಲ ನಿನ್ನ? ದಿನ ಊಟಕ್ ಕರಿತಿದ್ರಲ್ಲ ಅದಕ್ಕ ಬೇಡ ಅಂದ್ರಿ. ಏನ್ ವಾರದಾಗ 4 ಸರಿ ಹೋರಿ ನೋಡಾಕ ಬರ್ತಿದಿ? ಇಲ್ರಿ, ನಾ ಹೋರಿ ನೋಡಾಕ ಬಂದನಿ. ದೇವ್ರಾಣಿ ಹೋರಿ ನೋಡಾಕ ಬಂದನ್ರಿ. ನಾನು ಹೋರಿ ನೋಡ್ಕೊಂಡ್ ಸೈಲೆಂಟ್ ಮನಿ ಹೋಗ್ಕಂಡ್ರಿ, ಯಾರಿಗ ಕಾಡ್ಸಂಗಿಲ್ರಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅನ್ಕೊಂಡಿದ್ವಿ ಮನಸ್ಸಲ್ಲಿ. ಅದನ್ನ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ಕೊಳ್ಳೇಗಾಲದ ಮೋಡಿ ಮನೆತನದವರು ಓಂ ಶ್ರೀ ಕಾಟೇರಮ್ಮ ದೇವಿ ಜ್ಯೋತಿಷ್ಯರು, ಸತ್ಯ ಹಾಗೂ ಧರ್ಮಕ್ಕೆ ಹೆಸರುವಾಸಿಯಾದ ಜ್ಯೋತಿಷ್ಯರು ವಿದ್ವಾನ್ ಶ್ರೀ ಅಭಿಮನ್ಯು ಗುರೂಜಿ. ಸ್ತ್ರೀ ಪುರುಷ ವಶೀಕರಣ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು,
ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ ಇನ್ನು ಅನೇಕ ಸಮಸ್ಯೆಗಳಿಗೆ ರುಂಡಮಾಲಿನಿ ರಕ್ತ ಕಾಟೇರಿ ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಕಾಡು ಸೋಲಿಗರ ನಿಗೂಢ ವಿಧಿಯಿಂದ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ. ಕೊಳ್ಳೇಗಾಲದ ಮೋಡಿ ಮನೆತನದವರು ವಿದ್ವಾನ್ ಶ್ರೀ ಅಭಿಮನ್ಯು ಗುರೂಜಿ. ಕೂಡಲೇ ಗುರುಗಳಿಗೆ ಕರೆ ಮಾಡಿ 9632240544